ಹಳೆ ಸೂತ್ರ ಹೊಸ ಪಾತ್ರ, ಇದು ಸ್ಪೇನ್ ಗೆಲುವಿನ ರಹಸ್ಯ. ಸ್ಪೇನ್ ಚಕ್ರವ್ಯೂಹದೊಳಗೆ ಸಿಲುಕಿ ಕಣ್ಣೀರು ಹಾಕಿದ ಮೆಸ್ಸಿ. ಗೂಳಿಗಳಿಗೆ ಚಾಂಪಿಯನ್ ಪಟ್ಟ ದೊರಕಿಸಿಕೊಟ್ಟ ಆ ಬ್ರಹ್ಮಾಸ್ತ್ರವೇನು? ಓಲ್ಡ್ ಇಸ್ ಗೋಲ್ಡ್ ಅಂತ ಸುಮ್ಮನೆ ಹೇಳಲ್ಲ ಕಣ್ರಿ. ಹಳೆತನಕ್ಕೆ ಹೊಸತನ ಸೇರಿಕೊಂಡ್ರೆ ಚರಿತ್ರೆ ಸೃಷ್ಟಿಯಾಗತ್ತೆ ಅನ್ನೋ ಮಾತು ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯದಲ್ಲೂ ನಿಜವಾಯಿತು. ಜಗತ್ತಿನ ಬಹುಪಾಲು ಜನರು ಅರ್ಜೆಂಟೀನಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿದ್ರು. ಆದ್ರೆ ಅಂತಿಮ ಹಣಾಹಣಿಯಲ್ಲಿ ಆಗಿದ್ದೇ ಬೇರೆ. ಯಾವುದೇ ಸ್ಟಾರ್ ಪ್ಲೇಯರ್ಗಳಿಲ್ಲದ ಸ್ಪೇನ್ ತಂಡ ಇಡೀ ಜಗತ್ತಿನ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿಬಿಟ್ಟಿತು. ಯಾರನ್ನ ಬಲಿಷ್ಠರು ಅಂತ ಲೆಕ್ಕಾಚಾರ ಹಾಕಿದ್ರು ಅಂತ ಅರ್ಜೆಂಟೀನಾ ತಂಡವನ್ನೇ ಬಗ್ಗು ಬಡಿದು ಗೆಲುವಿನ ರಣಕೇಕೆ ಹಾಕಿತು. 16 ವರ್ಷಗಳ ಬಳಿಕ ಗೂಳಿಗಳ ಕಾಳಗಕ್ಕೆ ಜಗತ್ಪ್ರಸಿದ್ಧಿಯಾದ ನಾಡು ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಅಷ್ಟಕ್ಕೂ ಸ್ಪೇನ್ ಎಲ್ಲರ ಲೆಕ್ಕಾಚಾರವನ್ನ ಬುಡಮೇಲು ಮಾಡಿರೋದ್ರ ಹಿಂದೊಂದು ರಹಸ್ಯ ಚಕ್ರವ್ಯೂಹವಿದೆ. ಕೇವಲ ಅರ್ಜೆಂಟೀನಾ ಮಾತ್ರವಲ್ಲ, ಇಡೀ ಫಿಫಾ ವಿಶ್ವಕಪ್ನುದ್ದಕ್ಕೂ ಸ್ಪೇನ್ ತಂಡ ಅದೇ ರಹಸ್ಯ ಚಕ್ರವ್ಯೂಹದಿಂದಲೇ ಎದುರಾಳಿಗಳನ್ನ ಬಗ್ಗು ಬಡಿದಿದೆ. ಫೈನಲ್ನಲ್ಲಿ ಅದೇ ರಣತಂತ್ರವನ್ನ ಮತ್ತಷ್ಟು ಆಕ್ರಮಣಕಾರಿಯಾಗಿ ಅಳವಡಿಸಿಕೊಳ್ಳುವ ಮೂಲಕ ಮೆಸ್ಸಿ ಬಳಗಕ್ಕೂ ಮಣ್ಣು ಮುಕ್ಕಿಸಿದೆ. ಹಾಗಾದ್ರೆ ಗೂಳಿಗಳ ಕೈ ಹಿಡಿದ ಆ ಹಳೆಯ ಕಾಲದ ಚಕ್ರವ್ಯೂಹ ಯಾವುದು? ಆ ಚಕ್ರವ್ಯೂಹಕ್ಕೆ ಹೊಸದಾಗಿ ಅಳವಡಿಸಿಕೊಂಡ ಟೆಕ್ನಿಕ್ಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸ್ಪೇನ್ಗೆ ಚಾಂಪಿಯನ್ ಪಟ್ಟ ತಂದುಕೊಟ್ಟ ಟಿಕಿಟಕ ಚಕ್ರವ್ಯೂಹ. ಹೌದು, ಇದೇ ಟಿಕಿಟಕ ಚಕ್ರವ್ಯೂಹದಿಂದಲೇ ಸ್ಪೇನ್ ತಂಡ ಇವತ್ತು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 2010ರ ಫಿಫಾ ವಿಶ್ವಕಪ್ನಲ್ಲೂ ಸ್ಪೇನ್ ಇದೇ ಟಿಕಿಟಕದಿಂದಲೇ ಗೆದ್ದು ಬೀಗಿತ್ತು. ಇಡೀ ಟೂರ್ನಿಯಲ್ಲಿ ಸ್ಪೇನ್ ಇದೇ ತಂತ್ರ ಅಳವಡಿಸಿಕೊಂಡಿತು. ಇದೇ ಕಾರಣಕ್ಕೆ ಆಡಿದ 8 ಪಂದ್ಯಗಳಲ್ಲಿ 14 ಗೋಲ್ ಗಳಿಸಿದ ಸ್ಪೇನ್ ಎದುರಾಳಿ ತಂಡಕ್ಕೆ ಕೇವಲ 1 ಗೋಲನ್ನ ಮಾತ್ರ ಬಿಟ್ಟುಕೊಟ್ಟಿದೆ. ಅಲ್ಲದೆ ಮೆಸ್ಸಿ, ರೊನಾಲ್ಡೋ ಮತ್ತು ಎಂಬಾಪೆ ಅವರಂತಹ ಆಟಗಾರರಿಗೆ ಒಂದೇ ಒಂದು ಗೋಲ್ ಗಳಿಸಲು ಸಾಧ್ಯವಾಗದಂತೆ ತಡೆಯಿತು. ಮೆಸ್ಸಿ ಮತ್ತು ರೊನಾಲ್ಡೋ ಈ ತಂತ್ರವನ್ನ ಅರ್ಥ ಮಾಡಿಕೊಂಡಿದ್ರು ಗೂಳಿಗಳ ಟಿಕಿಟಕ ಚಕ್ರವ್ಯೂಹ ಭೇದಿಸಲು ಸಾಧ್ಯವಾಗಲೇ ಇಲ್ಲ. ಅಷ್ಟಕ್ಕೂ ಟಿಕಿಟಕ ಟೆಕ್ನಿಕ್ ಏನು ಅಂದ್ರೆ, ಪಂದ್ಯದ ಸಮಯದಲ್ಲಿ ಸಾಧ್ಯವಾದಷ್ಟು ಕಾಲ ಚೆಂಡನ್ನ ತಮ್ಮ ಹಿಡಿತದಲ್ಲೇ ಇಟ್ಟುಕೊಳ್ಳುವುದು. ತಮ್ಮ ಹತ್ತಿರದ ವ್ಯಾಪ್ತಿಯಲ್ಲೇ ತ್ರಿಕೋನ ಆಕಾರದ ರಚನೆಗಳನ್ನ ಸೃಷ್ಟಿಸಿ ಚೆಂಡನ್ನ ತಮ್ಮ ಬಳಿಯೇ ಇರಿಸಿಕೊಳ್ತಾರೆ. ನಿರಂತರವಾಗಿ ಚೆಂಡನ್ನ ಪರಸ್ಪರ ಪಾಸ್ ಮಾಡ್ತಾರೆ. ಮೈದಾನದ ದೂರದಲ್ಲಿ ಖಾಲಿ ಪ್ರದೇಶಗಳನ್ನ ಸೃಷ್ಟಿಸಿ ಅಲ್ಲಿ ತಮ್ಮ ಆಟಗಾರರನ್ನ ಇರಿಸಿ ಬಾಲ್ ಅನ್ನ ಪಾಸ್ ಮಾಡ್ತಾರೆ. ಈ ವೇಳೆ ಚೆಂಡನ್ನ ಬೆನ್ನತ್ತಿ ಎದುರಾಳಿ ಆಟಗಾರರನ್ನ ಓಡಿಸಿ ದಣಿಯುವಂತೆ ಮಾಡ್ತಾರೆ. ಆಟಗಾರರ ಎನರ್ಜಿ ಕಡಿಮೆ ಆಗಿದೆ ಅಂತ ತಿಳಿಯುತ್ತಿದ್ದಂತೆ ಆಕ್ರಮಣಕಾರಿ ಆಟ ಪ್ರಾರಂಭಿಸುತ್ತಾರೆ. ಇದೇ ಟೆಕ್ನಿಕ್ನಿಂದಲೇ ಮೆಸ್ಸಿ ಪಡೆಯ ವಿರುದ್ಧ ಸ್ಪೇನ್ ಗೆಲುವಿನ ನಗಾರಿ ಬಾರಿಸಿಬಿಟ್ಟಿತು. ಫಿಫಾ ವಿಶ್ವಕಪ್ನೊಂದಿಗೆ ಫುಟ್ಬಾಲ್ಗೆ ವಿದಾಯ ಹೇಳಬೇಕು ಅಂತ ಕನಸು ಕಂಡಿದ್ದ ಮೆಸ್ಸಿ ಅನ್ನೋ ಫುಟ್ಬಾಲ್ ದಿಗ್ಗಜ ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟ. ಹಳೆ ಔಷಧ ಹೊಸ ಬಾಟಲಿ ಅಂತ ಗೂಳಿಗಳನ್ನ ರೇಗಿಸಿದ್ರು. ಫಿಫಾ ವಿಶ್ವಕಪ್ನ ಮೊದಲೆರಡು ಪಂದ್ಯಗಳಲ್ಲಿ ಸ್ಪೇನ್ ಇದೇ ತಂತ್ರಗಾರಿಕೆಯಿಂದ ಗೆಲ್ತಿರೋದು ಜಗಜ್ಜಾಹೀರಾಗಿತ್ತು. ಆದ್ರೆ ಇದು ನಿಜಕ್ಕೂ ಹಳೆಯ ಸ್ಟ್ರಾಟಜಿ. ಹೀಗಾಗಿ ಎಲ್ಲರೂ ಸ್ಪೇನ್ ತಂಡವನ್ನ ಲೇವಡಿ ಮಾಡಿದ್ರು. ಹಳೆ ಔಷಧವನ್ನ ಹೊಸ ಬಾಟಲಿಯಲ್ಲಿ ತುಂಬಿಸಿಕೊಂಡು ಬಂದಿದ್ದಾರೆ ಅಂತ ಕಿಂಡಲ್ ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ಸ್ಪೇನ್ ಆಟಗಾರರಾಗಲಿ ಸ್ಪೇನ್ ಅಭಿಮಾನಿಗಳಾಗಲಿ ತಲೆಕೆಡಿಸಿಕೊಳ್ಳಲಿಲ್ಲ. ತಮ್ಮ ಗುರಿಯ ಕಡೆಗೆ ಗಮನ ಹರಿಸಿದ್ರು. ಯಾಕಂದ್ರೆ ಹಳೆ ಸ್ಟ್ರಾಟಜಿಗೆ ಸ್ಪೇನ್ ಆಟಗಾರರು ಹೊಸತನದ ಮೆರುಗು ನೀಡಿದ್ರು. ಆ ಮೆರುಗನ್ನ ನೀಡಿದ್ದು ಬೇರೆ ಯಾರೂ ಅಲ್ಲ, ಸ್ಪೇನ್ ತಂಡದ ಮ್ಯಾನೇಜರ್ ಲೂಯಿಸ್ ಡೆ ಲಾ ಫ್ಯೂಂಟೆ. ಈ ಹಿಂದಿನ ಸ್ಟ್ರಾಟಜಿಗಳಲ್ಲೇ ಮ್ಯಾನೇಜರ್ ಲೂಯಿಸ್ ಮೇಜರ್ ಚೇಂಜಸ್ ಗಳನ್ನ ಮಾಡಿದ್ರು. ಕೇವಲ ಎದುರಾಳಿ ಆಟಗಾರರನ್ನ ದಣಿವಾಗುವಂತೆ ಮಾಡೋದಲ್ಲ, ನಿಖರವಾದ ಪಾಸ್ಗಳಿಂದ ಎದುರಾಳಿಗಳ ದಿಕ್ಕು ತಪ್ಪಿಸಿ ಗೋಲ್ ಬಾರಿಸುವುದಾಗಿತ್ತು.
ಹಾಗೆ ಗೋಲ್ ಬಾಕ್ಸ್ ಬಳಿ ರಕ್ಷಣಾತ್ಮಕ ಕೋಟೆಯನ್ನ ರಚಿಸಿಕೊಳ್ಳುವುದಾಗಿತ್ತು. ಇದೇ ಕಾರಣಕ್ಕೆ ಮೆಸ್ಸಿ ಪಡೆಗೆ ಫೈನಲ್ ಪಂದ್ಯದಲ್ಲಿ ಒಂದೇ ಒಂದು ಗೋಲ್ ಬಾರಿಸುವುದಕ್ಕೂ ಸಾಧ್ಯವಾಗಲಿಲ್ಲ. ಈ ಗೆಲುವಿನೊಂದಿಗೆ ಸ್ಪೇನ್ ತಂಡ ಸತತ 38 ಪಂದ್ಯಗಳನ್ನ ಗೆದ್ದು ವಿಶ್ವ ದಾಖಲೆಯನ್ನೇ ಬರೆದಿದೆ. ಇನ್ನು ಈ ಟೆಕ್ನಿಕ್ ಅನ್ನ ಬಾರ್ಸಿಲೋನಾ ಕ್ಲಬ್ ಪರಿಚಯಿಸಿದ್ದಾದ್ರೂ ಇದನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪರಿಚಯಿಸಿದ್ದು ಸ್ಪೇನ್ ತಂಡ. 2008 ರಿಂದ 2012ರವರೆಗೆ ಸ್ಪೇನ್ ಇದೇ ಟಿಕಿ ಟಕಾ ಟೆಕ್ನಿಕ್ ನಿಂದ ಫುಟ್ಬಾಲ್ ಲೋಕದಲ್ಲಿ ಅನಭಿಷಿಕ್ತ ದೊರೆಯಾಗಿ ಮೆರೆಯಿತು. ಈ ಅವಧಿಯಲ್ಲಿ 2 ಬಾರಿ ಯೂರೋ ಕಪ್, 2010ರಲ್ಲಿ ಫಿಫಾ ವಿಶ್ವಕಪ್ ಅನ್ನ ಗೆದ್ದು ಬೀಗಿತು. ಆದ್ರೆ 2013ರಿಂದ ಸ್ಪೇನ್ ಮಂಕಾಗೋಕೆ ಶುರು ಮಾಡಿತು. ಯಾಕಂದ್ರೆ ಎದುರಾಳಿಗಳು ಟಿಕಿ ಟಕಾಗೆ ಕೌಂಟರ್ ಸ್ಟ್ರಾಟಜಿ ಮಾಡಿ ಸ್ಪೇನ್ ತಂಡದ ಆಧಿಪತ್ಯಕ್ಕೆ ಬ್ರೇಕ್ ಹಾಕಿದ್ರು. ಫುಟ್ಬಾಲ್ ದುನಿಯಾದಲ್ಲಿ ಪುನರುಜ್ಜೀವನದ ಕನಸು ಕಾಣುತ್ತಿದ್ದ ಸ್ಪೇನ್ಗೆ ಹೊಸ ಮ್ಯಾನೇಜರ್ ಆಗಿ ಬಂದಿದ್ದ ಲೂಯಿಸ್ ಇದೇ ಟಿಕಿ ಟಕಾ ಫಾರ್ಮುಲಾವನ್ನೇ ಬಳಸ್ತಾರೆ. ಆದ್ರೆ ಹಳೆ ಸ್ಟ್ರಾಟಜಿಗೆ ಜೋತು ಬೀಳಲಿಲ್ಲ. ಹೊಸ ಸ್ಟ್ರಾಟಜಿಗಳನ್ನ ಆವಿಷ್ಕಾರ ಮಾಡಿ ಹೊಸ ಟಚ್ ನೀಡುತ್ತಾರೆ. ಇದೇ ಹೊಸತನವೇ ಅಧಪ್ಪತನವೆಂಬ ಮೋಡಗಳ ಮರಿಯಲ್ಲಿ ಮರೆಯಾಗಿದ್ದ ಸ್ಪೇನ್ ಇವತ್ತು ಫಿಫಾ ವಿಶ್ವಕಪ್ನಂತ ಜಾಗತಿಕ ಸಮರದಲ್ಲಿ ಚರಿತ್ರೆಯನ್ನ ಸೃಷ್ಟಿಸಿದೆ. ಆರಂಭದಲ್ಲಿ ತಮ್ಮನ್ನ ಅಣಕಿಸಿದವರೇ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದ್ದಾರೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.